ಇನ್ನು ಕರ್ನಾಟಕ ಸೇರಿದಂತೆ ಸುಮಾರು 9 ಕಡೆಗಳಲ್ಲಿ ಎನ್ಐಎ ಇವತ್ತು ದಾಳಿಯನ್ನ ನಡೆಸಿ ಒಂದಷ್ಟು ಜನರನ್ನ ವಶಕ್ಕೆ ಪಡೆದುಕೊಂಡಿದೆ. ಅಲ್ ಖೈದಾ ಉಗ್ರರ ಜೊತೆ ನಂಟು ಹಿನ್ನೆಲೆಯಲ್ಲಿ ಆಗಿರುವಂತಹ ರೇಡಿ. ಕರ್ನಾಟಕ ಸೇರಿದಂತೆ 9 ರಾಜ್ಯಗಳಲ್ಲಿ ಎನ್ಐಎ ದಾಳಿ ನಡೆಸಿದೆ. ಭಾರತದಲ್ಲಿ ನೆಲೆಸಿರುವಂತಹ ಬಾಂಗ್ಲಾ ಪ್ರಜೆಗಳ ಮೇಲೆ ನಡೆದಿರುವಂತಹ ದಾಳಿ. ಯಾರೆಲ್ಲರ ವೀಸಾ ಅವಧಿ ಮುಕ್ತಾಯ ಆಗಿದ್ರೂ ಕೂಡ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದಾರೆ ಅಂಥವ್ರ ಮೇಲೆ ಕಣ್ಣಿಟ್ಟಿದ್ದಂತಹ ಎನ್ಐಎ ರೇಡ್ ಮಾಡಿದೆ. ಇದರಲ್ಲಿ ಕೆಲವರು ಅಲ್ ಖೈದಾ ಜೊತೆ ನಂಟು ಹೊಂದಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ, ಹಾಗೆ ಬಿಹಾರ, ತ್ರಿಪುರಾ ಮತ್ತು ಅಸ್ಸಾಂ ಈ ರಾಜ್ಯಗಳಲ್ಲಿ ಎನ್ಐಎ ಏಕಕಾಲದಲ್ಲಿ ರೇಡ್ ಮಾಡಿದೆ. ಕೆಲವೊಂದಷ್ಟು ಬಾಂಗ್ಲಾ ಪ್ರಜೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇವರಿಂದ ಪಾಸ್ಬುಕ್, ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಮೊಬೈಲ್ಗಳನ್ನ ಕೂಡ ಜಪ್ತಿ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಹಿಂದೆ ಕೂಡ ಬಾಂಗ್ಲಾ ಪ್ರಜೆಗಳು ಒಂದಷ್ಟು ಜನ ವೀಸಾ ಅವಧಿ ಮುಕ್ತಾಯವಾದರೂ ಕೂಡ, ವೀಸಾ ಎಕ್ಸ್ಪೈರ್ ಆಗಿದ್ರೂ ಕೂಡ ತಮ್ಮ ದೇಶಕ್ಕೆ ಮರಳದೆ ಭಾರತದಲ್ಲೇ ನೆಲೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವು. ಅಂಥವ್ರ ಮೇಲೆ ಕಣ್ಣಿಟ್ಟಿದ್ದಂತಹ ಎನ್ಐಎ ಒಂದಷ್ಟು ಅಲ್ ಖೈದಾ ಉಗ್ರರ ಜೊತೆ ನಂಟು ಇದೆ, ಒಂದಷ್ಟು ಚಟುವಟಿಕೆಗಳಾಗ್ತಾ ಇವೆ, ಸ್ಲೀಪಿಂಗ್ ಸೆಲ್ಗಳಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನದ ಮೇಲೆಗೆ ರೇಡ್ ಮಾಡಿದ್ದಾರೆ. ಕರ್ನಾಟಕ ಸೇರಿದ ಹಾಗೆ 9 ರಾಜ್ಯಗಳಲ್ಲಿ ಎನ್ಐಎ ದಾಳಿಯಾಗಿದೆ. ಕರ್ನಾಟಕ ಸೇರಿದ ಹಾಗೆ 9 ರಾಜ್ಯಗಳಲ್ಲಿ ಎನ್ಐಎ ದಾಳಿ. ಅಲ್ ಖೈದಾ ಉಗ್ರರ ಜೊತೆ ನಂಟು ಹಿನ್ನೆಲೆ ರೇಡ್ ಮಾಡಲಾಗಿದೆ. ಭಾರತದಲ್ಲಿ ನೆಲೆಸಿರುವಂತಹ ಬಾಂಗ್ಲಾ ಪ್ರಜೆಗಳ ಮೇಲೆ ದಾಳಿ. ಅಲ್ ಖೈದಾ ಜೊತೆಗೆ ನಂಟು ಹೊಂದಿರುವಂತಹ ಬಾಂಗ್ಲಾ ಪ್ರಜೆಗಳು ಪಾಸ್ಬುಕ್, ಎಲೆಕ್ಟ್ರಾನಿಕ್ ಡಿವೈಸ್, ಮೊಬೈಲ್ಗಳನ್ನ ಜಪ್ತಿ ಮಾಡಲಾಗಿದೆ. ಏಕಕಾಲದಲ್ಲಿ ಎನ್ಐಎ ದಾಳಿ ನಡೆಸಿದೆ. ಪಾಸ್ಬುಕ್ಗಳನ್ನ, ಅವರ ಬಳಿ ಇರುವಂತಹ ಎಲೆಕ್ಟ್ರಾನಿಕ್ ಡಿವೈಸ್ ಕರ್ನಾಟಕ, ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ, ಬಿಹಾರ, ತ್ರಿಪುರಾ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ದಾಳಿ ಮಾಡಲಾಗಿದೆ. ಬಾಂಗ್ಲಾದಿಂದ ಬಂದು ಅಕ್ರಮವಾಗಿ ನೆಲೆಸಿರುವಂತವರು ಕರ್ನಾಟಕ ಸೇರಿದ ಹಾಗೆ 9 ರಾಜ್ಯಗಳಲ್ಲಿ ಎನ್ಐಎ ದಾಳಿ ಮಾಡಿದೆ.